ಯುವ ಸಮುದಾಯ ದೇಶದ ಪ್ರಗತಿಗೆ ಕೈಜೋಡಿಸುವುದರ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮಹನೀಯರ ಕೊಡುಗೆಯನ್ನ ಸದಾ ಸ್ಮರಿಸಬೇಕು ಎಂದು ಶಾಸಕ ಡಿ ವೇದವ್ಯಾಸ ಕಾಮತ್ ಹೇಳಿದರು. ನಗರದ ರಾಜಾಜಿ ಪಾರ್ಕ್ನಲ್ಲಿ ದೇಶಭಕ್ತ ಸಂಘಟನೆ ಆಯೋಜಿಸಿದ್ದ ತಿರಂಗ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ನೆಲ, ಜಲ ಮತ್ತು ಸಂಸ್ಕೃತಿಯನ್ನ ಕಾಪಾಡುವ ಜವಾಬ್ದಾರಿ ಯುವ ಪೀಳಿಗೆಯ ಮೇಲಿದೆ ಎಂದು ಹೇಳಿದರು. ಸ್ವತಂತ್ರ ಸಿಕ್ಕಿ 80 ವರ್ಷಗಳ ಕಾಲ ಭಾರತದಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ದೇಶದ ಅಭಿವೃದ್ಧಿಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವತ್ತು ಸ್ವತಂತ್ರಕ್ಕೋಸ್ಕರ ಭಾರತದ ಲಕ್ಷ ಜನರು ತಮ್ಮ ಜೀವವನ್ನ ಅರ್ಪಣೆ ಮಾಡಿದಂತ ಆ ಸಂದರ್ಭವನ್ನ ನೆನಪಿಸಿಕೊಳ್ಬೇಕು. ಮುಂದಿನ ಯುವ ಪೀಳಿಗೆ ಅವತ್ತು ನಮ್ಮ ಹಿರಿಯರು ಮಾಡಿದಂತ ತ್ಯಾಗ, ಅದರ ಸಂಕೇತವಾಗಿ ಇವತ್ತು ನಮಗೆ ಸ್ವತಂತ್ರ ದೊರಕಿದೆ. ಅವರೆಲ್ಲರ ತ್ಯಾಗದ ಪರಿಶ್ರಮ ನಮಗೆ ಸ್ವತಂತ್ರ ಸಿಕ್ಕಿ ಇವತ್ತು ನಾವು ಭಾರತದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಸರಿಸುಮಾರು ಈ ಭಾರತದಲ್ಲಿ ಇವತ್ತಿನ ದಿನಗಳಲ್ಲಿ 70% ಯುವ ಸಮುದಾಯ, ವಿದ್ಯಾರ್ಥಿಗಳಿರುವಂತಹ ಸಮುದಾಯ. ಆ ಯುವ ಸಮುದಾಯದ ಎಲ್ಲ ಬಂಧುಗಳಿಗೆ ಈ ದೇಶಭಕ್ತಿಯ ಜಾಗೃತ ಆಗಬೇಕು, ದೇಶದ ಬಗ್ಗೆ ವಿಶೇಷವಾದಂತ ಭಾವನೆಗಳು ಮೂಡಬೇಕು, ಈ ದೇಶದ ಬಗ್ಗೆ ವಿಶೇಷವಾದಂತ ಗೌರವ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ರಾಷ್ಟ್ರಭಕ್ತ ವೇದಿಕೆಯ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ಜವಾಬ್ದಾರಿಗಳು ಮುಂದಿನ ಭಾರತದ ಪ್ರಜೆಯಾಗಿ, ಮುಂದಿನ ಪೀಳಿಗೆಯಾಗಿ, ಮುಂದಿನ ಭವಿಷ್ಯದ ಭಾರತವಾಗಿ ನಾವೊಂದು ಸಂಕಲ್ಪವನ್ನ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಯದಲ್ಲಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ಈ ನಾಡಿಗಾಗಿ, ಮಣ್ಣಿಗಾಗಿ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡುವುದಿಲ್ಲ. ಒಂದು ದೇಶಭಕ್ತ ನಾಗರಿಕನಾಗ್ತೇನೆ, ಒಂದು ದೇಶಭಕ್ತ ನಾಗರಿಕನಾಗಿ ಮುಂದಿನ ಭವಿಷ್ಯದ ಭಾರತವನ್ನ ಕಟ್ತೇನೆ ಅಂತ ಹೇಳುವಂತ ಸಂಕಲ್ಪವನ್ನ ಮಾಡಬೇಕು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ಹಾಗೂ ರಾಷ್ಟ್ರಭಕ್ತಿ ಜಾಗೃತಗೊಳಿಸುವ ಉದ್ದೇಶದಿಂದ ತಿರಂಗ ಯಾತ್ರೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಭಾರತೀಯ ಕಾರ್ಯಕ್ಕೆ ಕಂಕಣ ಬದ್ಧರಾಗಿ ಈ ಕ್ಷೇತ್ರದ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ರಾಷ್ಟ್ರಭಕ್ತರಿಗೂ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈ ದೇಶ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ರಾಷ್ಟ್ರ. ಇವತ್ತು ಸ್ವಾತಂತ್ರ್ಯ ಬಂದು 80 ವರ್ಷಗಳನ್ನು ಪೂರೈಸಿದೆ. ಅಮೃತೋತ್ಸವದಿಂದ ಅಮೃತ ಕಾಲದ ಅಡೆಗೆ ಹೋಗ್ತಾ ಇದ್ದೇವೆ, ವಿಕಸಿತ ಭಾರತದ ಅಡೆಗೆ ಹೋಗ್ತಾ ಇದ್ದೇವೆ. 2047 ಅಮೃತ ಕಾಲ ನಮಗೆ ಪೂರ್ತಿ ಆಗುತ್ತೆ, ವಿಕಸಿತ ಭಾರತ ಪೂರ್ತಿ ಆಗ್ತದೆ. ನಮ್ಮ ಸಂಕಲ್ಪಗಳಿರ್ತಕ್ಕಂಥ ಜಗದ್ಗುರು ಭಾರತದ ನಿರ್ಮಾಣ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಚನೆಗಳಿತ್ತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲಿಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ನಾವು, ಆ ದಿನಗಳನ್ನು ಕಂಡಿರದೇ ಇರತಕ್ಕಂಥ ನಾವು ಪ್ರತಿ ಮನೆಗಳಲ್ಲಿ ಆ ತಾಯಿಯ ಉತ್ಸವದಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹೆಚ್ಚಬೇಕು. ಆ ಸಂಗ್ರಾಮದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬಲಿದಾನಿಗಳ ನೆನಪುಗಳಾಗಬೇಕು. ಆ ಕಾರ್ಯದಲ್ಲಿ ಜೋಡಿಸಿರ್ತಕ್ಕಂಥ ಈ ದೇಶವನ್ನು ಉಳಿಸಿರ್ತಕ್ಕಂಥ ಸಹಸ್ರಾರು ರಾಷ್ಟ್ರಭಕ್ತರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಕ್ಕಂಥದ್ದಾಗಬೇಕು. ಅದಕ್ಕೋಸ್ಕರ ತಿರಂಗ ಯಾತ್ರೆ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಈ ದೇಶದ ಪ್ರಧಾನಮಂತ್ರಿಗಳದ್ದು. ಬಂಧುಗಳೇ, ಇವತ್ತು ಆ ಪರಿಕಲ್ಪನೆ ಅಡಿಯಲ್ಲಿ ಮನೆಗಳಲ್ಲಿ ತಿರಂಗ ಧ್ವಜ ಹಾರಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೈಯಲ್ಲಿ ತಿರಂಗ ಧ್ವಜ ಇರಬೇಕು. 1 ವಾರಗಳ ಕಾಲ ಇಡೀ ಹೃದಯದಲ್ಲಿ ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು. ಹಳ್ಳಿಗಳಲ್ಲಿ, ಮನೆಗಳಲ್ಲಿ ತಾಯಿ ಭಾರತೀಯ ಆರಾಧನೆಗಳಾಗಬೇಕು. ಹೇಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಒಂದೇ ಮಾತ್ರ ಮೊಳಗಿತಾ ಅದರ ಮುಖಾಂತರ ಬ್ರಿಟಿಷರ ಎದೆಯನ್ನು ನಡಗಿಸುವಂತೆ ಕಾರ್ಯ ಆಯ್ತಾ. ಕ್ರಾಂತಿಕಾರಿಗಳು ಮತ್ತು ಅಹಿಂಸಾತ್ಮಕವಾಗಿರ್ತಕ್ಕಂಥ ಚಳವಳಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತ. ಅಂತ ಎಲ್ಲ ಕ್ರಾಂತಿಕಾರಿಗಳನ್ನ, ಅಹಿಂಸಾತ್ಮಕ ಹೋರಾಟಗಾರರನ್ನ ನೆನಪು ಮಾಡಬೇಕು, ಸ್ಮರಣೆ ಮಾಡಬೇಕು. ಇದರ ಮುಖಾಂತರ ಸ್ವಾತಂತ್ರ್ಯದ ಉತ್ಸವದ ಆಚರಣೆ ಆಗಬೇಕು, ಅದೊಂದು ಹಬ್ಬ ಆಗಬೇಕನ್ನತಕ್ಕಂಥ ಕಾರ್ಯ. ಕಾರ್ಯಕ್ರಮದಲ್ಲಿ ವಾಗ್ಮಿ ವಿಕಾಸ್ ಪುತ್ತೂರು ಉಪನ್ಯಾಸ ನೀಡಿದರು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮಟ್ಟಾರು ವಿಠ್ಠಲ್ ಅವರನ್ನ ಸನ್ಮಾನಿಸಲಾಯಿತು. ಸಭೆಯ ಬಳಿಕ ರಾಜಾಜಿ ಪಾರ್ಕ್ನಿಂದ ನವಭಾರತ ವೃತ್ತದವರೆಗೆ ತಿರಂಗ ಯಾತ್ರೆ ನಡೆಯಿತು. ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. Danger.